ಅದೇ ರೀತಿಯಾಗಿ ಈ 2 ವರ್ಷಗಳ ಕಾಲಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಯಾವ ರೀತಿ ಇದೆ ಸರ್? ಈ ಕೋಲಾರಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದಾರೆ? ಇದು ಸ್ಯಾಟಿಸ್ಫೈಡ್ ಇದೆ ಇಲ್ವಾ ಸರ್ ನಿಮ್ಗೆ? ಸರ್, ಈಗ ನಿನ್ನೆ ಒಂದು ಹೋರಾಟ ಆಯ್ತು ಕೋಲಾರದಲ್ಲಿ. ಅದಕ್ಕಿಂತ ಹಿಂದೆ ಇನ್ನೊಂದು ಮಾತಾಡ್ತೀನಿ, ಮೂಢ ಹಗರಣ ಆಯ್ತು. ಮೊನ್ನೆ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲೇ 12ಕ್ಕಿಂತ ಹೆಚ್ಚು ಸೈಟ್ ತಗೊಂಡು ಹೋರಾಟ ಮಾಡಿದ್ರು. ನಮ್ಮ ವಿಜೇಂದ್ರ ಯಡಿಯೂರಪ್ಪ ಅವರು ಬೆಂಗಳೂರಿಂದ ಮೈಸೂರವರೆಗೂ ಹೋಗಿ ಏನೋ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆಗೆ ಬೆಚ್ಚಿ ಬಿದ್ದು ಇಮಿಡಿಯೇಟ್ ಆಗಿ ಅವರು 12 ಸೈಟ್ ವಾಪಸ್ ಕೊಟ್ರು. ನಾನು ಅದ್ರಲ್ಲಿ ಅಪರಾಧಿ ಎಲ್ಲ, ನಮ್ದು ಬಂದೇ ಇಲ್ಲ ಅಂದ್ರು. ಅವ್ರ ಅಪರಾಧ ಮಾಡಿಲ್ಲ, ಅವ್ರ ಹೆಂಡತಿ ಹೆಸರು ಹೋಗಿಲ್ಲ ಅಂದ್ರೆ 12 ಸೈಟ್ ಕೊಡುವಂತದ್ದು ಏನಾಯ್ತು? ಅದರಲ್ಲಿ ವಾಲ್ಮೀಕಿ ಹಗರಣ ಆಯ್ತು. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿ ಸತ್ತ. 106 ಕೋಟಿ ಪಕ್ಕದ ರಾಜ್ಯದ ಚುನಾವಣೆಗೆ ಕಾಂಗ್ರೆಸ್ ಫಂಡ್ಸ್ ನ ಸಪ್ಲೈ ಮಾಡ್ತು ಅಂತ ಬಂತು. ಇವತ್ತು ಒಗ್ಬೋರ್ಡ್ ಹಗರಣ. ಮತ್ತೆ ಇವತ್ತು ನಮ್ಮ ಪಾರ್ಟಿ ಮೇಲೆ ಕಳೆದ ಚುನಾವಣೆಯಲ್ಲಿ 40% ಕಮಿಷನ್ ಅಂತ ಬಿಜೆಪಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ಅವರು ಅಧಿಕಾರಕ್ಕೆ ಬಂದ್ರು. ಇವತ್ತು ನೀವು 40% ಅಲ್ಲ, ಅದೇ ಪಾರ್ಟಿಯ ಕಾರ್ಯಕರ್ತನ ಕೇಳಿ, ಯಾವುದೇ ಪಾರ್ಟಿ ಕಾರ್ಯಕರ್ತರು ಕೂಡ ಅಲ್ಲಿ ಕಮಿಷನ್ ಕೊಡಬೇಕು. ಅದು 80%, 60%, 50% ಅಂತ ನಿಶ್ಚಯ ಆಗಿದೆ. ಅದು ಬಿಡಿ, ಎಷ್ಟೇ ಹೋರಾಟ ಮಾಡಿದ್ರು ಇವತ್ತು ಅವರು ಯಾವುದಕ್ಕೂ ಜಗ್ತಾ ಇಲ್ಲ. ಅವ್ರ ಮೇಲೆ ಇವಾಗ ಸಿದ್ದರಾಮಯ್ಯ ಕುರ್ಚಿ ಕೀಳಕ್ಕೆ ಡಿ ಕೆ ಶಿವಕುಮಾರ್ನ ಅಧ್ಯಕ್ಷದಿಂದ ಕೀಳಕ್ಕೆ ಸತೀಶ್ ಜಾರಕಿಹೊಳಿ ಈ ತರ ಕಚ್ಚಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಹೋರಾಟಗಳು ಮಾಡಿದ್ರೆ ಕೂಡ ಅವ್ರು ಯಾವ್ದು ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಕೋಲಾರದಲ್ಲಿ ಕೂಡ ಅಷ್ಟೇ, ಇವತ್ತು MLA ಅಂತ ಒಬ್ಬ ಇದ್ದಾರೆ. ಆ MLA ಬಂದು 15 ತಿಂಗಳಿಗೆ ಬಂದು ಯಾವ್ದನ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಿ ನಾನು ಇಷ್ಟೊಂದೇ ಅಷ್ಟೊಂದೇ ಅಂತ ಹೇಳ್ಬಿಡ್ತಾ ಹೋಗ್ತಾರೆ. ಹೊರತು ಕೋಲಾರದಲ್ಲಿ ಯಾವುದೇ ಅಂತ ಅಭಿವೃದ್ಧಿ ಕಾಣಿಸಿಲ್ಲ. ಕಳೆದ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ SR ಬೊಮ್ಮಾಯಿ ಅವರು ಏನು, ಬಸವರಾಜ ಬೊಮ್ಮಾಯಿ ಅವರು ಏನು ಬಿಟ್ಟಿದ್ದು 120 ಕೋಟಿ, ಅದೇ ದುಡ್ಡಲ್ಲಿ ಕೆಲಸ ಮಾಡ್ತೇವೆ. ಅಭಿವೃದ್ಧಿ ಕಾರ್ಯಗಳಿಗೆ 1 ರೂಪಾಯಿ ತಂದು ಕೊಟ್ಟಿಲ್ಲ ಕೋಲಾರದಲ್ಲಿ. ಏನೇನೋ ಕೊತ್ತೂರು ಮಂಜುನಾಥರು ಮತ್ತೆ AC ಹತ್ರ ನಿನ್ನೆ ಲಾಯರ್ಗಳು ಅಸೋಸಿಯೇಷನ್ ನಿನ್ನೆ ಹೋರಾಟ ಮಾಡಿದ್ರು. 100 ಜನ ಸೇರಿ ಹೋರಾಟ ಮಾಡಿದ್ರೆ AC ಅವ್ರು ದುಡ್ಡು ಕೇಳ್ತಾ ಇದಾರೆ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಏಜೆಂಟ್ಸ್ ಇದ್ದಾರೆ ಕೋಲಾರದಲ್ಲಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮೇಲೆ ಅದು ಕಂಪಲ್ಸರಿ. ಅದು ಹೇಳಿದ್ರು ನಮ್ಮ ಮಂಜುನಾಥ್ ಗೌಡ್ರು ಮೊನ್ನೆ ಹೇಳ್ತಾ ಇದ್ರು, ಲೀಗಲೈಸ್ ಮಾಡ್ಬೇಕು ಅಂತ. ಅಂದ್ರೆ ಕಾಂಗ್ರೆಸ್ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತೀರಾ? 100% ದುರುಪಯೋಗ ಎಲ್ಲ ಕಣ್ಣಿಗೆ ಕಾಣಿಸ್ತದೆ. ನೀವು ಹೋಗಿ ಯಾವ್ದು DC ಆಫೀಸರ್ ಹೇಳಿದ್ರಲ್ಲ, ಕನ್ವರ್ಷನ್ ಹೋಗ್ಬೇಕಾದ್ರೆ ದುಡ್ಡು ಕೊಡ್ಬೇಕು, ಕಮಿಷನ್ ಏಜೆಂಟ್ ಪ್ರಕಾರ ಹೋಗ್ಬೇಕು. ನಿಮ್ಗೆ ಆಗಲ್ಲ. ಅಪ್ಲಿಕೇಶನ್ ಆಗಿದೆ, ಅಲ್ಲೇ ಸುತ್ತಾಗಿರ್ತದೆ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನೋಡಿ ಬೇಕಾದ್ರೆ. ಎಲ್ಲ ಯಾವ್ದೇ ಸಬ್ ರಿಜಿಸ್ಟರ್ ಆಫೀಸರ್ಗೆ ಹೋಗಿ, ತಾಲೂಕ್ ಆಫೀಸ್ಗೆ ಹೋಗಿ, ಎಲ್ಲಾ ಕಡೆ ಲಂಚ ಲಂಚ ಲಂಚ. ಅದು ಅದಕ್ಕೆ ನಮ್ಮ ಮಂಜುನಾಥ್ ಗೌಡ್ರು ಹೇಳಿದ್ದು ನಿನ್ನೆ ಮೀಡಿಯಾಗೆ, ಅದು ಲೀಗಲೈಸ್ ಮಾಡ್ಬಿಡ್ರಿ, ಚೆನ್ನಾಗಿರ್ತದೆ, ಜನಕ್ಕೂ ಗೊತ್ತಾಗೋದು. ಇಷ್ಟ ತಗೊಂಡ್ರೆ ನಮ್ ಕೆಲಸ ಆಗ್ತದೆ. ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇದೀನಿ, ಕೊತ್ತೂರು ಮಂಜುನಾಥ್ಗೆ ಕೋಲಾರಕ್ಕೆ ಏನು ಸಂಬಂಧನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಕೋಲಾರ ಬಗ್ಗೆ. ಸುಮ್ಮನೆ ಮಾತಾಡ್ತಾ ಇದಾರೆ ಅಷ್ಟೇ. ಅಭಿವೃದ್ಧಿ ಕಾರ್ಯಗಳು ಏನ್ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದಾರೆ? ಬುದ್ಧಿ ಪೂಜೆ ಮಾಡೋದು ಅಭಿವೃದ್ಧಿ ಕಾರ್ಯಗಳ? ತೋರಿಸ್ಬೇಕು, ಚಾರ್ಜ್ ಶೀಟ್ ಇಟ್ಕೊಬೇಕು. ಹಿಂಗೆ ಇಷ್ಟು ಮಾಡಿದೀನಿ ಅಂತ. ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷನಾಗಿದ್ದಾಗ ಇವತ್ತು ಸುಮಾರು 15ರಿಂದ 20 ಇದನ್ನ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಿದೆ. ಬೆಂಚ್ ಕಲ್ಲು ಹಾಕಿದೆ. 2 ಎಕರೆ ಜಾಗ ಇತ್ತು, CA ಜಾಗ. ಅದನ್ನ ನಾನು ಒಲಿಂಪಿಕ್ ಸ್ಟೇಡಿಯಂ ಮಾಡ್ಬೇಕು, ಇದು ಈಜುಕೊಳ ಮಾಡಕ್ಕಂತ ಪ್ಲಾನ್ ಮಾಡಿದ್ದೆ. ಮತ್ತೆ ಪ್ರತಿ CA ಸೈಟ್ ನ, ಕಾರ್ನರ್ ಸೈಟ್ ನ ಯಾರು ಹರಾಜ್ ಹಾಕಿರ್ಲಿಲ್ಲ. ಇವತ್ತು ಸುಮಾರು 18ರಿಂದ 20 ಕೋಟಿ ರೂಪಾಯಿ ಫಂಡ್ಸ್ ನಾನು ಕಲೆಕ್ಟ್ ಮಾಡಿ ಇಕ್ಕಿದ್ದೀನಿ ಇದರಲ್ಲಿ, ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ಅದೃಷ್ಟವಶಾತ್ ನನ್ಗೆ ಅದು ತಪ್ಪಾಯ್ತು, ಮತ್ತೆ ಅದು ಎಲ್ಲ ಕುಂಠಿತ ಆಯ್ತು. ನಾವು ಮಾಡೋ ಅಭಿವೃದ್ಧಿ ಕಾರ್ಯಗಳು ಇವ್ರೇನ ಮಾಡಿದ್ರೆ ತೋರಿಸ್ತೀವಿ. ಏನೂ ಇಲ್ಲ. ಒಂದ್ ತಿಂಗಳಿಗೆ 15 ದಿವಸಕ್ಕೆ ಬರೋದು, ಒಂದು ಪ್ರಶ್ನೆ ನಿಮ್ ಮುಂದೆ ಕುತ್ಕೊಂಡು ಮಾತಾಡೋದು ಮೀಡಿಯಾಗೆ, ಮತ್ತೆ ಹೊತ್ತೋದ್ರೆ 15 ದಿವಸಕ್ಕೆ ಬರೋದೇ ಇಲ್ಲ. ಏನ್ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ? ಸ್ಟ್ರೀಟ್ ಲೈಟ್ ಆಗ್ತಾ ಇದಾರೆ. ಅದು ಮಾಮೂಲಿ ಸಣ್ಣ ಪೋಲ್ಗೆ ಹಾಕೋ ಸ್ಟ್ರೀಟ್ ಲೈಟ್. ನಾಳೆ ಏನೋ ರಿಪಬ್ಲಿಕ್ ಡೇ ಐತೆ ಅಂದ್ಬಿಟ್ಟು ಒಂದೇ ಒಂದ್ ಕಡೆ ಉಸ್ತುವಾರಿ ಸಚಿವರುಗಳು MLA ಬರ್ತಾ ಅಂದ್ಬಿಟ್ಟು ಆ ಸ್ಟ್ರೀಟ್ ಲೈಟ್ ಗಳನ್ನ ಮಾಡ್ತಾರೆ. ಇದೆಲ್ಲದಕ್ಕೂ ಅಭಿವೃದ್ಧಿ ಕುಂಠಿತ. ಅದರಲ್ಲಿ ಎಲ್ಲೇ ಇಲ್ಲ. ಇದೇ ನಮ್ಗೆ ಸಾಕು ಶ್ರೀರಕ್ಷೆ. ಯಾಕಂದ್ರೆ ಇವ್ರು ಮಾಡಲ್ಲ, ಬಿಜೆಪಿ ಅಭಿವೃದ್ಧಿ ಕಾರ್ಯಗಳು ಮಾಡ್ತದೆ.